ನಾಟಕವನ್ನು ಆಡುತ್ತಿರುವಳು. ಇಂದ್ರನ ಸಭೆ ಒಳಗ ಊರ್ವಶಿ ರೆಂಬೆ ಊರ್ವಶಿರಿ ಗಾನ ನರ್ತನೆ ಭರತನಾಟ್ಯ ಆಡ್ತಾರ. ಹೋಗುವಾಗ ಮುಂಚೆ ಕಥೆ ಚೆನ್ನಾಗದ ಅಲ್ಲಿ ಹೋಗೋತಿ ಬೆಳಕದೈತದ ಸ್ವಲ್ಪ ಸ್ಟೋರಿ ಇನ್ನು ಮುಂಚೆ ಕುತ್ಕೊಂಡು ಅದು ಇಟ್ಕೊಂಡ್ರೆ ಕಥೆ ಚೆನ್ನಾಗಿರ್ತದೆ. ಸ್ವಲ್ಪ ಜಯಂತ ಸ್ವಲ್ಪ ನೆಕ್ಕಿದ್ವಿ ಫುಲ್ ನಾಲ್ಕಿಗೆ ಸಿಗ್ತದೆ. ದಿವಿದೇಶ ಕೇಳು ನೀನು ಭೂಮಿಯೊಳಗಿರುವವನು ಭುವನೈಕ ಸುಂದರನು ಸುವಿಲಾಸ ಪರನು. ನಾರಾದರು ಸತ್ಯವ್ರತನ ವರ್ಣನೆನ ಇಂದ್ರನ ಸಭೆಯಲ್ಲಿ ಹೇಳ್ತಾರೆ. ಭೂಲೋಕದಲ್ಲಿ ಇರ್ತಕ್ಕಂಥ ರಾಜ ಅವನು ಭೂಲೋಕದಲ್ಲಿ ಆಳ್ತಕ್ಕಂಥ ಭೂಮಿನ ಆಳ್ತಕ್ಕಂಥ ರಾಜ ಸತ್ಯವ್ರತನ ಕಥೆ ಹೇಳ್ತೀವಿ ಕೇಳೋ ಅಂತೇಳಿ ನಾರದರು ಇಂದ್ರನ ಸಭೆಯಲ್ಲಿ ಸತ್ಯವ್ರತನ ಹೋಗ್ತಾರೆ. ಕಾಳಿಂಗಪುರವನ್ನು ಪಾಲಿಸುತ್ತಿರುವವನು ಕಿಲೋ ಮೇಲೆಲ್ಲಾದೆ ಇಡೀ ಜನರ ಬರೆದು. ಕಾಳಿಂಗಾಪುರ ಅಂತಕ್ಕಂಥ ಒಂದು ಪಟ್ಟಣ ಆಳ್ತಾನೆ ಅವನು ಭೂಲೋಕದಲ್ಲಿ ರಾಜ. ಆದ್ರೆ ಕೀಳು ಮೇಲು ಬಡವ ಬಲ್ಲಿದ ಆ ಜಾತಿ ಈ ಜಾತಿ ಅಂತ ಭೇದ ಭಾವ ಏನಿಲ್ಲ ಅವನಲ್ಲಿ. ಏಕಾ ಚಕ್ರವರ್ತಿಯಾಗಿ ಸಂತೋಷವಾಗಿ ಕಾಳಿಂಗಪುರನ ಆಳ್ತಾನೆ. ಸೂರ್ಯಕುಲ ಜಾತಾನೋ ವರಸತ್ಯರಾತಾನೋ ಆರ್ಯರನು ಕಂಡಾರೆ ಮರ್ಯಾದಿಸುವನು. ಸೂರ್ಯವಂಶವನ್ನು ಕ್ಷತ್ರಿಯ ವಂಶ ರಾಜವಂಶ. ಆದ್ರೆ ಆರ್ಯರನಂದ್ರೆ ಧರ್ಮರಾಯನ ನಿಧಾನವಾಗಿರ್ತಕ್ಕಂಥ ಧರ್ಮನಿಷ್ಠಿರ್ತಕ್ಕಂಥವ್ರನ್ನ ಕಂಡ್ರೆ ಮನ್ನಣೆ ಮಾಡ್ತಾನೆ, ಕಾಪಾಡ್ತಾನೆ, ಬಡವರು ಬಗ್ಗರನ್ನ ನೋಡ್ತಾನೆ, ಚಂದ ರಾಜ್ಯನ ಪರಿಪಾಲನೆ ಮಾಡ್ತಾನೆ. ಸತ್ಯ ದುರಿದಾನೋ ನಿತ್ಯ ದಾನಗಳನ್ನು ಅತ್ಯಧಿಕ ಲೆಕ್ಕದೋಳು ಪಾತ್ರವಾರೀತು. ಸತ್ಯದೊಳಗೆ ಧರ್ಮದೊಳಗ ಎತ್ತು ಕೈಯೇ ಅಷ್ಟೇ ಸೌಕರ್ಯವಾಗಿ ಮಾಡ್ತಾನೆ. ದಾನ ಧರ್ಮ ಪರೋಪಕಾರ ಮಾಡ್ತಾನೆ ರಾಜ. ಅಷ್ಟೊಂದು ಹೆಸರು ತಗದವನ. ಈ ಪ್ರಕಾರವಾಗಿ ನಾರದ ಮುನಿಯು ಕೇಳಿ ದೇವೇಂದ್ರನೇ, ಓ ದೇವನಾಥ, ಸತ್ಯರಥ ಮಹಾರಾಜನಂತಹ ಉದಾತ್ಮರು, ಸತ್ಯವಂತರು, ಕೀರ್ತಿವಂತರು, ಧರ್ಮಾತ್ಮರು, ದೈವ ಭಕ್ತರು, ಸಾಧು ಸಂತರನ್ನು ಕಂಡರೆ ಸತ್ಕರಿಸುವವರು ನರರಲ್ಲಿ ಆಗಲಿ ಸುರರಲ್ಲಿ ಆಗಲಿ ಕಡೆಗೆ ನವಗ್ರಹಗಳಲ್ಲಿ ಆಗಲಿ ಯಾರಿಲ್ಲವೆಂದು ಧಾರಾಳವಾಗಿ ಹೇಳುವೆನು. ಸುರದಲ್ಲೇ ಆಗೋಳ್ಳಿ ನರರಲ್ಲೇ ಆಗೋಳ್ಳಿ ಕೊನೆಗೆ ನವಗ್ರಹಗಳಲ್ಲಿ ಆಗೋಳ್ಳಿ 9 ನವಗ್ರಹಗಳವೆಲ್ಲ ಈ ನವಗ್ರಹ ಆರ್ಯದಲ್ಲಿ ಆಗೋಳ್ಳಿ ಸತ್ಯವ್ರತನ ಮೀರಿಸೋರು ಯಾರು ಇಲ್ಲ ಅಂತ ನಾರದ್ರು ಹೇಳಿದ್ರು. ಧಾರಾಳವಾಗಿ ಹೇಳುವೆನು. ಅವನು ನನ್ನನ್ನು ಸತ್ಕರಿಸಿದ ರೀತಿಯನ್ನು ನೆನೆಸಿಕೊಂಡರೆ ಮನವು ಪುಳಂಕಿತರಾಗಿ ಆನಂದ ಉಪ್ಪುವುದು. ಅವರು ನನ್ನ ಸತ್ಕಾರ ಮಾಡಿದ್ರು, ನನ್ನ ಹೆಂಗ ಕರ್ಕೊಂಡು ನನಗ ಸತ್ಕಾರ ಮಾಡಿದ್ರು ಅಂದ್ರ ಅದು ಹೇಳಿ ಕಸದಳ. ಅಷ್ಟೊಂದು ಮರ್ಯಾದೆಯಿಂದ ನನ್ನ ನೋಡಿದ್ರು. ನಾನು ಹೇಳಿದ ವಿಷಯವು ಸುಳ್ಳೋ ನಿಜವೋ ಎಂಬುದನ್ನು ಇಲ್ಲಿರುವ ಸತ್ಯವ್ರತನ ಕುಲು ಗುರುವಾದ ಈ ವಸಿಷ್ಠ ಋಷಿಯಲ್ಲಿ ಬೇಕಾದರೆ ಕೇಳು. ಇಂದ್ರ, ನಾನು ಹೇಳೋದು ಸುಳ್ಳು ಅಂತಂತ ಏನಾದ್ರ ಇಲ್ಲಿ ಇರೋ ಕುಲಗುರು ಆ ಸತ್ಯವ್ರತನ ಗುರುಗಳಾಗ್ರೆ ಯಾರು ಸ್ಟಾರ್ಟ್ ಮಾಡಿ ಆಮೇಲೆ ತಗೊಳ್ಳೋಣ.